ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರಸ್ಯ. ಈ ಸಂದರ್ಭದಾಗ ಹೇಳಿ ಬಂದಂತ ಎಲ್ಲ ನಮ್ಮ ಮುಖಂಡರಿಗೂ ಹೊಂಚಿ ಮಾಧ್ಯಮದ ಎಲ್ಲ ಮಿತ್ರರಿಗೂ ಹೊಂಚಿ ಅವ್ರು ಹುಟ್ಟುಹಬ್ಬ ಇದ್ರ ಸಹಿತಕ್ಕೆ ಅಲ್ಲೇ ಕಳೆದು ರೈತರೊಂದಿಗೆ ಕೈ ಜೋಡಿಸಿದ ಸಲುವಾಗಿ ಅಲ್ಲಿ ಹೋರಾಟ ಯಶಸ್ವಿಯಾಗಿ 3,300 ರೂಪಾಯಿಗಳನ್ನು ಮುಖ್ಯಮಂತ್ರಿ ಎಲ್ಲ ಶುಗರ್ ಫ್ಯಾಕ್ಟ್ರಿ ಮಾಲಕರಿಗೆ ಕರೆಸಿ 3,250 ಸರ್ಕಾರ 50 ಸೇರಿಸಿ 3,300 ಒಪ್ಕೊಂಡ್ರು. ಆದರೆ ತಾರತಮ್ಯ ಯಾಕೆ ಬೆಳಗಾವಿ ರೈತರಿಗೆ 3,300 ಕೊಟ್ಟ ಬಳಿಕ ಕಲಬುರಗಿ ರೈತರಿಗೆ ಯಾಕೆ ನೀವು 3,000 ಕೊಡ್ತೀರಿ? ಈ ರಾಜ್ಯದ ಎಲ್ಲ ಕಡೆನೂ ಒಂದೇ ರೇಟ್ ಕೊಡ್ಬೇಕಂತಕ್ಕಂಥ ನಮ್ಮ ಹೋರಾಟದ ಮುಖ್ಯ ಉದ್ದೇಶ ಅದ. ಅದೇ ರೀತಿಯಲ್ಲಿ ಅಫ್ಜಲ್ಪುರದಲ್ಲಿ ಸತತ 5 ದಿನ ಹಗಲು ರಾತ್ರಿ ಧರಣಿ ನಡೆದಿತ್ತು. ಆವಾಗಿನ ಫುಡ್ ಇನ್ಸ್ಪೆಕ್ಟರ್ ಆಫೀಸರ್ ಬಂದು 3,161 ರೂಪಾಯಿ 92 ಪೈಸೆ ಅಧಿಕೃತವಾಗಿ ಘೋಷಣೆ ಮಾಡಿ ಹೋದರು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ನ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಎಂ.ಐ. ಪಾಟೀಲರು, ಮಾಜಿ ಸಚಿವರಾಗಿರ್ತಕ್ಕಂಥ ಮಾಲಿಕಾ ಗುತ್ತೇದಾರ್ ಉಪಸ್ಥಿತಿ ಒಳಗೆ ಎಲ್ಲ ತಹಸೀಲ್ದಾರು, ಎಲ್ಲ ಅಧಿಕಾರಿಗಳು, ಎ.ಸಿ ಎಲ್ಲರೂ ಇದ್ದು ಸಮ್ಮುಖದಲ್ಲಿ ಘೋಷಣೆ ಮಾಡ್ಯಾರ. ಆ ಘೋಷಣೆ ಮಾಡಿರ್ತಕ್ಕಂಥ ಅಧಿಕಾರಿಗೆ ಜಿಲ್ಲಾಧಿಕಾರಿಗಳು ನೋಟಿಸ್ ಕೊಡ್ತಾರ, ನೀನು ಯಾಕೆ ಎಷ್ಟು ಘೋಷಣೆ ಮಾಡಿದೆ ಅಂತೇಳಿ. ಅದೇ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ 6 ಶುಗರ್ ಫ್ಯಾಕ್ಟ್ರಿ ಮಾಲಕರಿಗೆ ಕರೆಸಿ ಇಲ್ಲೇ ಜಿಲ್ಲಾಧಿಕಾರಿ ಕಚೇರಿ ಒಳಗೆ ಸಭೆ ಮಾಡಿ ಘೋಷಣೆ ಮಾಡಿರ್ತಕ್ಕಂಥ ರೇಟ್ನಲ್ಲಿ ಮತ್ತೆ ಕಡಿಮೆ ಮಾಡಿ ಈ ಶುಗರ್ ಫ್ಯಾಕ್ಟ್ರಿ ಲಾಬಿಗೆ ಮಣಿದು 2,950 ರೂಪಾಯಿಗೆ ಒಪ್ಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇದಕ್ಕೆ ನಮ್ಮ ರೈತರದು, ನಮ್ಮ ಯಾವುದೇ ಇಡೀ ಜಿಲ್ಲೆ ಎಲ್ಲ ರೈತರದ್ದು ಒಪ್ಪಿಗೆ ಇಲ್ಲ. ಮುಂದಿನ ದಿನಗಳಲ್ಲಿ ಇವತ್ತೇನು ಅಧಿವೇಶನ ನಡೆದದ, ಈ ಅಧಿವೇಶನ 10 ದಿನಗಳ ಕಾಲದ, ಅಂದರೆ 5 ದಿನ. 19ನೇ ತಾರೀಕು ಅಧಿವೇಶನ ಮುಗಿಯೋದ್ರೊಳಗೆ ಅಧಿವೇಶನದೊಳಗೆ ಇಡೀ ರಾಜ್ಯದಲ್ಲಿ ಏಕಸ್ತರದ ರೂಪ 3,300 ಘೋಷಣೆ ಮಾಡದೇ ಇದ್ದಲ್ಲಿ ಮುಂದಿನ 1-2-3 ದಿನಗಳಲ್ಲಿ ನಾವು ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕವ್ರಿದ್ದೀವಿ. ಅದಕ್ಕಾಗಿ ನಾವು ಸರ್ಕಾರಕ್ಕೆ ಅವ್ರು ವಾರ್ನಿಂಗ್ ಹತ್ತದ್ರೆ ತಿಳ್ಕೊಳ್ಳಿ, ನಮ್ಮದು ವಿನಂತಿಯರೇ ತಿಳ್ಕೊಳ್ಳಿ. 3,300 ಎಲ್ಲ ಇಡೀ ರಾಜ್ಯಕ್ಕೆ ಒಂದೇ ರೇಟನ್ನು ಆಗಬೇಕು. ಇಡೀ ಭೀಮಾ ನದಿ ದಡದಲ್ಲಿರ್ತಕ್ಕಂಥ ಅಫ್ಜಲ್ಪುರ್, ಜೇವರಿ, ಚಿತ್ತಾಪುರ ಇದೆ, ಅದೇ ಸೋಲಾಪುರ ಇದೆ. ಸೋಲಾಪುರದಲ್ಲಿ 3,600 ರೂಪಾಯಿ ಕೊಡ್ತಾ ಇಲ್ಲ. ಅದಲ್ಲದೆ ಇವತ್ತು ನಮ್ಮ ಕಬ್ಬಿನ ಬೆಳೆಗಾರರಿಗೆ ನಮ್ಮ ಅಧ್ಯಕ್ಷರು ಬಗ್ಲಿ ಅವರು ಹೇಳಿದ್ರು, ಸವಿಸ್ತಾರವಾಗಿ ನಮ್ಮ ಬಸವರಾಜ್ ಅವರು ಹೇಳಿದ್ರು, ಇವತ್ತು ಫ್ಯಾಕ್ಟ್ರಿದವರು ಅವರಿಗೆ ಅವರ ಒಂದು ಕ್ವಿಂಟಲ್ಗೆ, ಒಂದು ಟನ್ನಿಗೆ 3,190 ಕೊಡ್ಲಿಕ್ಕೆ ರೆಡಿ ಇದ್ದಾರೆ. ರೆಡಿ ಆಗಿದ್ದನ್ನ ಇವತ್ತು ಇಲ್ಲಿ ಸರ್ಕಾರ ಉಸ್ತುವಾರಿ ಮಂತ್ರಿ ಆಫೀಸರ್ಗೆ ಅಂಜಿಸಿ ಹೆದರಿಸಿ ಅಷ್ಟು ಅದಕ್ಕೆ ನಾವೆಲ್ಲರೂ ಧಿಕ್ಕರಿಸ್ತೀವಿ. ಅದಲ್ಲದೆ ಇವತ್ತು ಸರ್ಕಾರ ನಮ್ಮ ರೈತರ ಸಮಸ್ಯೆಯನ್ನು ಬಗೆಹರಿಸಲಾರದೆ ಇವತ್ತು ತಮ್ಮ ಸರ್ಕಾರ ತಮ್ಮ ಕುರ್ಚಿ ಉಳಿಸ್ಕೊಳ್ಳಿಕ್ಕೆ ತಮ್ಮ ಮುಖ್ಯಮಂತ್ರಿ ಕುರ್ಚಿಗಾಗಿ ಇವತ್ತು ಕುಸ್ತಿ ಆಡ್ತಾ ಇದ್ದಾರೆ. ಅದಕ್ಕೆ ಇವತ್ತು ಇಡೀ ಕಲಬುರಗಿಯಲ್ಲಿ ಬಹಳಷ್ಟು ಅಮಾಯಕರಿದ್ದಾರೆ. ಅವರು ದನಿ ಬ್ಯಾಗ್ ಮುಟ್ಟಲ್ಲ. ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು ನಾಳೆ ಬೃಹತ್ ಪ್ರತಿಭಟನೆ ಬೆಳಗಾವಿಯಲ್ಲಿ ಮಾಡ್ತಾ ಇದ್ದಾರೆ. ನಮ್ಮ ಜನರು ಕೂಡ ಹೋಗ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲರೂ ಇವತ್ತು ಯಾವ್ದು ಪಾರ್ಟಿ ಇಲ್ಲ, ಜಾತಿ ಇಲ್ಲ, ಯಾವುದೂ ಇಲ್ಲ, ಎಲ್ಲರೂ ಸೇರಿ ಇವತ್ತು ನಾವು ಸರ್ಕಾರಕ್ಕೆ ಹೆಚ್ಚಿಸಬೇಕಾಗ್ತದೆ. ನಮಗೆ ಇವತ್ತು ನಮ್ಮ ಬೊಮ್ಮಾಯಿ ಸರ್ಕಾರ ಇದ್ದಾಗ ನಾವೆಲ್ಲ ಅವಾಗ ನಾವು ಕೇಳಲಾರದೆ ಒಬ್ಬೊಬ್ಬ ರೈತರಿಗೆ ಕನಿಷ್ಠ 35,000 40,000 ಪ್ರತಿ ರೈತರಿಗೆ ಹಣ ಸಿಕ್ಕದ. ಇಟ್ ಇಸ್ ಅ ರೆಕಾರ್ಡ್. ಅವ್ರು ಯಾರು ವೇಟ್ ಮಾಡಿಲ್ಲ. ಕೇಂದ್ರ ಸರ್ಕಾರ ಕೊಡ್ತಾ ಇದ್ದಲ್ಲೋ ಏನೇ ಆಗ್ಲಿ, ಇಲ್ಲಿ ಇವು ಕಾಂಗ್ರೆಸ್ ಸರ್ಕಾರ ಚಾಳಿ ಏನಾಗ್ಯದ, ಇಲ್ಲಿ ಮಂತ್ರಿ ಚಾಳಿ ಏನಾಗ್ಯದ ಅಂದ್ರೆ ಒಟ್ಟು ಡೆಲ್ಲಿ ಮ್ಯಾಕ್ ತೋರ್ಸೋದು. ಮ್ಯಾಕ್ ಕೊಡಲಾಗ್ಯಾರ. ಯಾಕೆ ಕೊಡಲಾಗ್ಯಾರ? ನೀವು ಮೊದಲು ದಿಶಾ ಮೀಟಿಂಗ್ ಮಾಡ್ರಿ, ದಿಶಾ ಮೀಟಿಂಗ್ ಮಾಡ್ರಿ, ನಿಮ್ಗೆ ಗೊತ್ತಾಗ್ತದ. ನೀವು ಮೀಟಿಂಗೇ ಮಾಡಲ್ಲ, KDP ಮೀಟಿಂಗ್ ಮಾಡಲ್ಲ, ದಿಶಾ ಮೀಟಿಂಗ್ ಮಾಡಲ್ಲ. ಸಂವಿಧಾನದ ಬಗ್ಗೆ ಮಾತಾಡ್ತೀರಿ ನೀವು. ಸಂವಿಧಾನದ ಪ್ರಕಾರ ಕೆಲಸ ಮಾಡ್ತಾ ಇಲ್ಲ ನೀವು. ನಮ್ಮ ರೈತರಿಗೆ ಅನ್ಯಾಯ ಆಗಿದೆ. ರೈತರಿಗೆ ಇವತ್ತು ಸರಿಯಾಗಿ ನೀವು ಸ್ಪಂದನೆ ಮಾಡಿ ಊರಾಗಿದ್ದಿ, ಹಳ್ಳಿ ಊರಾಗ ತಿರುಗಾಡಿ, ನೀವು ಬರ್ತೀರಿ ಯಾವಾಗಾರು ಒಂದ್ ದಿವಸ ಯಾವ್ದಾದ್ರು ಕಾರ್ಯಕ್ರಮ ಇದ್ದಾಗ ಬಂದು 1-4 ದಿವಸ ಆಫೀಸಿಗೆ ಕರೆಸಿ ಮೀಟಿಂಗ್ ಮಾಡಿ ಮತ್ತೆ ವಾಪಸ್ ಹೋಗೋದು. ಇಲ್ಲಿ ಹೊಟ್ಟಿ ಬ್ಯಾನಿ ನಮ್ಮ ಬ್ಯಾನಿ ನಿಮ್ಗೆ ಗೊತ್ತಾಗ್ಬೇಕಲ್ಲ. ಅದು ನಿಮಗೆ ವಿನಂತಿನೂ ಮಾಡ್ತೀವಿ, ಆಗ್ರಹನೂ ಮಾಡ್ತೀವಿ, ಒತ್ತಾಯನೂ ಮಾಡ್ತೀವಿ. ನೀವು ಇಲ್ಲಿ ಲಕ್ಷ್ಯ ಜಾಸ್ತಿ ಕೊಡ್ರಿ, ಇಂಟರ್ನ್ಯಾಷನಲ್ ಲೆವೆಲ್ ವಿಚಾರ ಮಾಡಬೇಡ್ರಿ. ನಿಮಗೆ ಓಟ್ ಹಾಕಿ ಯಾರು ಗೆದ್ದಿಸ್ಯಾರ ಅವ್ರ ಬಗ್ಗೆ ವಿಚಾರ ಮಾಡ್ರಿ. ಇವ್ರು ಹೆಗಲ್ ಮ್ಯಾಗ ನಿಂತು ಬೇರೆ ರಾಜಕೀಯ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನಮ್ಮ ರೈತರಿಗೆ ನ್ಯಾಯ ಕೊಡ್ರಿ ಅಂತ ಹೇಳಿ ನಾವೆಲ್ಲರೂ ನಮ್ಮ ಜೊತೆ ಬಹಳ ಜನ ಬಂದಿದ್ದಾರೆ. ಎಲ್ಲ ರೈತರಿಗೆ ಕೈ ಜೋಡಿಸಿ ಧನ್ಯವಾದ ಮಾಡ್ತೀವಿ. ಇವತ್ತು ಬಹಳಷ್ಟು ಮದ್ವೆ ಕಾರಣ ಎಲ್ಲ ಇದ್ರು ಕೂಡ ತಾವು ಬಿಟ್ಟು ಇಲ್ಲಿ ಬಂದಿದ್ದೀರಿ. ಭಾರತೀಯ ಜನತಾ ಪಾರ್ಟಿಗೆ ನೀವು ಶಕ್ತಿ ಕೊಟ್ಟಿರಿ, ನಿಮಗೆ ಧನ್ಯವಾದ ಹೇಳಿ 2 ಮಾತು ಮುಗ್ತೀನಿ. ಬಹಳ ಸಂಕಷ್ಟದಲ್ಲಿದ್ದಾರೆ. ಅತಿವೃಷ್ಟಿಯಿಂದ ಬೆಳೆ ಹಾನಿ ಬಹಳ ದೊಡ್ಡ ಪ್ರಮಾಣದಲ್ಲಾಗಿದೆ. ಹೆಚ್ಚು ಕಡಿಮೆ
80% ಇವತ್ತು ಬೆಳೆ ಹಾನಿಯಾಗಿದೆ. ಇಂಥ ಪರಿಸ್ಥಿತಿಯಲ್ಲಿ ಆ ಇನ್ಶೂರೆನ್ಸ್ ಭಾಳ ಜನ ಮಾಡಿದ್ದಾರೆ. ಆದರೆ ಸರ್ಕಾರದ ಜವಾಬ್ದಾರಿ ಆ ಇನ್ಶೂರೆನ್ಸ್ ಏನಾರೇ ಮಾಡಲಿ ಪರಿಹಾರ ಅವ್ರು ಕೊಡಬೇಕಾಗಿದ್ದು. ಇನ್ನೂವರೆಗೆ ಒಂದು ದುಡ್ಡು ಪರಿಹಾರ ಘೋಷಣೆ ಮಾಡಿಲ್ಲ. ಇದು ದುರ್ದೈವದ ಸಂಗತಿ. ಇವತ್ತು ಬಹಳ ಕಡಿಮೆ ಹಣ ಬರ್ತಾ ಇದೆ. ಇದಕ್ಕೆ ಯಾರು ಜವಾಬ್ದಾರು ಅಂತ ನಾನು ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತೀನಿ. ಕಬ್ಬು ಬೆಳೆಗಾರರು ಭಾಳ ದುಃಖ ಅನ್ಸುತ್ತೆ. ಕಬ್ಬು ಬೆಳೆಗಾರರು ಪಾಪ ಬೆಲ್ಗಾಂನಲ್ಲಿ ಸ್ಟ್ರೈಕ್ ಮಾಡಿದ್ರು. ನಮ್ಮ ವಿಜಯೇಂದ್ರ ಕೂಡ ಆ ಸ್ಟ್ರೈಕಲ್ಲಿ ಶಾಮೀಲಾಗಿ ಸರ್ಕಾರಕ್ಕೆ ಜಬರ್ದಸ್ತಿ ಮಾಡಿ 3,300 ರೂಪಾಯಿ ಪ್ರತಿ ಟನ್ನಿಗೆ ಕೊಡುವಂಥ ಒಂದು ಒತ್ತಾಯವನ್ನು ಮಾಡಿ ಸರ್ಕಾರ ಘೋಷಣೆ ಕೂಡ ಮಾಡಿದ್ರು. ಅದು ಇಡೀ ರಾಜ್ಯಕ್ಕೆ ಘೋಷಣೆ ಮಾಡಿದ್ದಾರೆ. ಗುಲ್ಬರ್ಗಾಕ್ಕೆ ಬೇರೆ, ಮಂಡ್ಯಕ್ಕೆ ಬೇರೆ, ಬೆಳಗಾವಿಗೆ ಬೇರೆ ಅಂತ ಎಂದೂ ಅಂದಿಲ್ಲ. ಆದರೆ ಇಲ್ಲಿ ಅದನ್ನು 3,300 ರೂಪಾಯಿ ಕೊಡೋದ್ ಬದಲಾಗಿ ಆ ಕಂಪ್ನಿ ಮಾಲೀಕರ ಜೊತೆಗೆ ಮೀಟಿಂಗನ್ನು ಮಾಡಿ ಅದು ಆ ಸಂದರ್ಭದಲ್ಲಿ ಏನು ಹೋರಾಟ ನಡೆದಿತ್ತು, 5 ದಿನದ ಹೋರಾಟ, ಅವರೇ ಅಧಿಕಾರಿಗಳು ಬಂದು ನಾವು 3,160 ರೂಪಾಯಿ ಕೊಡ್ತೀವಿ ಅಂದೆವು. ಯಾಕಪ್ಪ ಸಿದ್ದರಾಮಣ್ಣವ್ರು ಒಂದು ಕಡೆ 3,300 ರೂಪಾಯಿ ಅನೌನ್ಸ್ ಮಾಡ್ತಾರೆ, ನೀವು 3,160 ಯಾಕ? ನಾವೇನು ಕರ್ನಾಟಕ ಬಿಟ್ಟು ಬೇರೆ ರಾಜ್ಯದಲ್ಲಿ ಇದ್ದೀವೇನು? ಯಾಕಿಂಥದ್ದು ವರ್ತನೆ? ಅದಾದಮೇಲೆ ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಇಲ್ಲಿ ಬಂದು ಮೀಟಿಂಗ್ ಮಾಡಿ ಅದನ್ನು ಪಕ್ಕಾ ಮಾಡ್ತಾರೆ, ಕೊಡಿಸ್ತಾರೆ ಅಂತ ನಾವು ತಿಳಿದ್ರೆ ಇಲ್ಲಿ 2,950 ರೂಪಾಯಿ ಘೋಷಣೆ ಮಾಡಿ 50 ರೂಪಾಯಿ ಸರ್ಕಾರ ಜೋಡಿಸಿ 3,000 ಕೊಡ್ತಾರೆ ಅಂದರೆ ಇದು ಘೋರ ಅನ್ಯಾಯ ರೈತರಿಗೆ ಆಗ್ತಾ ಇದೆ. ಮಾನ್ಯ ಖರ್ಗೆ ಸಾಹೇಬ್ರೆ, ನೀವು ಸರಿ ಮಾಡಿಕೊಟ್ಟಾರೆ. ನೀವು ಕೇಂದ್ರದ ಅಂದರೆ ರಾಜ್ಯದ ಎಲ್ಲ ಭಾಗದಲ್ಲಿ ಏನು ಸಿದ್ದರಾಮಯ್ಯನವ್ರು ಅನೌನ್ಸ್ ಮಾಡಿದಾರಲ್ಲ ಆ ಹಣ ಎಲ್ಲರಿಗೂ ಕೊಡಿಸುವಂಥ ಮಾಡೋಂಥದ್ದೇ ನಿಮ್ಮ ಧರ್ಮ. ಆ ಕೆಲಸವನ್ನು ತಾವು ಮಾಡಿ ಈ ಬಾರಿ ನಾವು ಮಾನ್ಯ ವಿಜೇಂದ್ರ ನಮ್ಮ ರಾಜ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ಸದನದಲ್ಲಿ ಇವೆಲ್ಲ ವಿಷಯವನ್ನು ದೊಡ್ಡ ಪ್ರಮಾಣದಲ್ಲಿ ನಾವು ಎತ್ತವರಿದ್ದೀವಿ. ಎತ್ತದಷ್ಟೇ ಅಲ್ಲ, ಸದನ ನಡೆಯೋಕ್ಕೆ ಬಿಡೋದಿಲ್ಲ. ಎಲ್ಲಿವರೆಗೆ ಇವೆಲ್ಲ ಪರಿಹಾರ ಸಿಗುತ್ತೆ ನಾವು ಸದನ ನಡೆಸೋಕೆ ಬಿಡೋದಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ಬಿಡ್ತೇನೆ. ಧನ್ಯವಾದ. ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರಸ್ಯ.